Okay. So good morning to all. Have you solved Exodus problem? Have given one more chance to solve. Did you all solve? Yes, ma'am. Got the answer? Yes, ma'am. 1.32475 or 1.3247. How many people got the same answer? Yes, ma'am. 1.347. Please raise your hands. How many people got the same answer? Answer is 1.3247. 1.3247. Please raise your hands. How many people got the same answer? 1.3247. Okay. What about others? Sold or not sold? How many people at least tried? It may be correct answer or wrong answer. How many people at least tried? Please send me the solution. Solution ಎಷ್ಟು ಮಂದಿ ಸಾಲ್ವ್ ಮಾಡಿರಿ ಅವ್ರ ಹ್ಯಾಂಡ್ ರೈಸ್ ಮಾಡ್ರಿ. ಅದು ಕರೆಕ್ಟ್ ಇರ್ಲಿ ರಾಂಗ್ ಇರ್ಲಿ. ಉಳ್ಕಿದವ್ರ ಟಚ್ ಮಾಡಿಲ್ಲ ಅದನ್ನ. 1, 2, 3, only 6 people sold. It may be correct or wrong. At least they tried. 6 people, only 6 people. What about others? Kiran Madila, Pooja Madila, Anusha, Ajay, Vaishnavi. Yes, why didn't you sold? Vaishnavi, Pooja, Kiran, Anusha, Ajay, Praveen. ವಿನಾಯಕರ ಇವತ್ತು ಬಂದಾನ. ಇದ್ದೇನೋ ವಿನಾಯಕ್ ಲಾಸ್ಟ್ ಕ್ಲಾಸಿಗೆ. As I want reason why didn't you solve? Abhishek. ಅದಕ್ಕೆ ಸಾಲ್ವ್ ಮಾಡಿಲ್ಲ. ಎಸ್ ಪೂಜಾ, ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ ಡಿಡಂಟ್ ಯು ಸಾಲ್ವ್? Pooja, I want answer from you. Anusha, Vaishnavi. ಎದಕ್ಕೆ ಸಾಲ್ವ್ ಮಾಡಾಕತ್ತಿಲ್ಲ? What is the reason? Not understood or you don't have time to solve or any other reasons? Please tell me, what is the reason why you didn't solve the question? Yes, anybody? Yes, Vaishnavi is saying that. Okay. What about others? She said that she had functions, so she didn't solve. What about others? You have to tell me reason. First reason, you didn't understood. Okay. Second reason, you don't have time. Third reason, you don't want to do. Kiran. Kiran ಹೇಳ್ರಿ ಮೇಡಮ್ ಯಾಕೆ ಸಾಲ್ವ್ ಮಾಡಿಲ್ಲ? ಏನಾಯ್ತ್ರಿ ಮೇಡಮ್? ಏನಾತ? ಸಾಲ್ವ್ ಮಾಡಿ ಮೇಡಮ್ ನಿನ್ನೆ ಒಂದಿನ ಟೈಮ್ ಕೊಟ್ಟಿದ್ದೆ ಆನ್ಸರ್ ಸಾಲ್ವ್ ಮಾಡಾಕ.
ಮೇಡಮ್ ನಂಗೆ ಅರ್ಧಂಬರ್ಧ ತಿಳಿದೈತ್ರಿ ಮೇಡಮ್, ಆಫ್ಲೈನ್ ದಾಗ ತಿಳಿಸ್ರಿ ಮೇಡಮ್ ಇನ್ನೊಂದ್ಸರಿ. ಆಫ್ಲೈನ್ ಚಾಲು ಆಗ್ಲಿಲ್ಲ ಅಂದ್ರೆ ಆಫ್ಲೈನ್ ಚಾಲು ಆಕೋತ್ ಹೇಳ್ಯಾರಿ ಮೇಡಮ್. ಎಕ್ಸಾಮ್ ಅದಾವ, 26 ಎಕ್ಸಾಮ್ ತಗೋಕತ್ತಾರ. 26 ಚಾಲು ಆಗೋದಿನ ಡೌಟ್. ಫಸ್ಟ್ ಇಂದ ಚಾಲು ಮಾಡಿದ್ರೆ ಮತ್ತೆ ಅಲ್ಲಿ ತನ ನಾ ಬರೀ ಬೈಸೆಕ್ಷನ್ ಮೆಥಡ್ ಒಳಗ ಕೊಡೋಣ, ಹೌದಿಲ್ಲ? ಈಗ 26ಗೆ ಬಿಕಾಮ್ದವ್ರದ್ದು ಎಕ್ಸಾಮ್ ಚಾಲು ಅದಾವ. ಅವು ಏನು ಉಳಿದು 4-5 ಕ್ವಶನ್ಸ್ ಪೇಪರ್ಸ್. ಈಗ ಸೈಮಲ್ಟೇನಿಯಸ್ಲಿ ಪೇಪರ್ಸ್ ಮತ್ತ ಕ್ಲಾಸ್ ಚಾಲು ಮಾಡಂಗಿಲ್ಲ ಅಂತ ಅನ್ನಕತ್ತಾರ. ಇಫ್ ಸೊ ದೆನ್ ನೆಕ್ಸ್ಟ್ 30ಗೆ ಮುಗಿತದ. 30 ಅಂದ್ರೆ 31st ಇಲ್ಲ, ಫಸ್ಟ್ ಡೇಟ್ ತನ ಕಾಲೇಜ್ ಚಾಲು ಮಾಡ್ಲಿಲ್ಲ ಅಂದ್ರೆ ಫಸ್ಟ್ ಡೇಟ್ ತನ ಏನೋ ಬೈಸೆಕ್ಷನ್ ಒಳಗೆ ಕೊಡೋಣ. ನಾವ ಎಷ್ಟ್ ದಿನ ಆದ್ ಬೈಸೆಕ್ಷನ್ ಚಾಲು ಮಾಡಿ? ಅದಕ್ಕೆ ಮೇಡಮ್ ಆನ್ಲೈನ್ ದಾಗ ಒಂದೊಂದ್ ವಾರ ಒಂದೊಂದ್ ಪ್ರಾಬ್ಲಮ್ ತಗೊಳತ್ತಿತ್ರಿ, ಅದ್ರ ಏನು ಅರ್ಥನೇ ಆಗತ್ತಿಲ್ಲ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಲಿಲ್ಲ ಅಂತ ಕೇಳ್ಬೇಕು. ನೀವು ಆಫ್ಲೈನ್ ಮಾಡತನ ನಾ ಇಷ್ಟರೊಳಗ ಕೊಡ್ತೀನಿ ಅಂದ್ರೆ ಅನ್ನಕ್ ಬರಂಗಿಲ್ಲ. ನಿಮ್ದೇನು ತಿಳಿದಿಲ್ಲ ಅಂದ್ರೆ ಕೇಳಿ, ನಾ ಎಷ್ಟ್ ಸತಿ ಹೇಳಿರ್ತೀನಿ, ಡೌಟ್ ಇದ್ರೆ ಕೇಳ್ರಿ, ಡೌಟ್ ಇದ್ರೆ ಕೇಳ್ರಿ ಅಂತ. ಅಭಿಷೇಕ್ ಸಾಲ್ವ್. ಅಭಿಷೇಕ್ ಕುನ್ಗುನ್ ಸಾಲ್ವ್ ಮಾಡಿ ಅಪ್ಪಿ. ರಿಪ್ಲೈ ಮಾಡಂಗಿಲ್ಲ. ವೈ? ಅನ್ಮ್ಯೂಟ್ yourself, ಅಭಿಷೇಕ್. Why didn't you solve the question? Don't say me network issues. ನಾ ಮಾತಾಡೋದ್ ಕೇಳ್ಸ ಆತತ್ ನಿನಗ? ಅಜಯ್ ಯಾಕೆ ಸಾಲ್ವ್ ಮಾಡಿಲ್ಲ? ಇವನ್ ಪೂಜಾ. ಎಸ್ ಪೂಜಾ, ಅನ್ಮ್ಯೂಟ್ yourself. ಏನಾರ ಮಾಡ್ಕೋರಪ್ಪ. ಇಷ್ಟ ಹೇಳಿ ಆಮೇಲೆ ಮತ್ತೆ ಅದೇರ್ ಮಾಡ್ತೀರಂತ ಏನ್ ಮಾಡೋದು? ನಮ್ಮೊಂದ್ 2-3 ಪ್ರಾಬ್ಲಮ್ ಆಗ್ಲಿರಿ ಮೇಡಮ್, ಆಮೇಲೆ ಬರ್ತಾವ್ರಿ ಅವ್. 2-3 ಪ್ರಾಬ್ಲಮ್ ಅನ್ನ ಟೆಕ್ಸ್ಟ್ ಬುಕ್ ನಾಗ ಅಷ್ಟಿಲ್ಲೋ, ಏನ್ ಒಂದೊಂದ್ ಕೊಟ್ಟಿರ್ತಾರ ಅದ್ರೊಳಗ. ಮೇಡಮ್ ನಂಗ ಅರ್ಥ ಆಗ್ಬೇಕಂದ್ರ 1-2-3 ಪ್ರಾಬ್ಲಮ್ಸ್ ಆಗನ ಅರ್ಥ ಆಕೈತಿ, ಅಲ್ಲಿ ಮಟ್ಟ ಅರ್ಥ ಆಗಲ್ರಿ. ಕುಂತು ಸಾಲ್ವ್ ಮಾಡಿ ಅರ್ಥ ಆಗ್ತದ. 2-3 ಬೇಕಾಗಿಲ್ಲ. ಒಂದೇ ಪ್ರಾಬ್ಲಮ್. ಈಗ ಫಸ್ಟ್ ಪ್ರಾಬ್ಲಮ್ ಏನ್ ಸಾಲ್ವ್ ಮಾಡ್ತಿಲ್ಲ, ಅದನ್ನ ಕೂತ್ ಒಂದ್ 5-6 ಸತಿ ಕೂತ್ ಸಾಲ್ವ್ ಮಾಡು, ಬರ್ತದ. ಬೇಕಾಗಿಲ್ಲ, 2-3 ಸತಿ ಸಾಲ್ವ್ ಮಾಡ್ರೆ ಸಾಕ, ತಾನೇ ಬರ್ತದ. ಸಾಗರಿ ಕೇಳ, ಮಗನಿಗೂ ಡೌಟ್ ಅನ್ನತ್ತಿದ, ಕೂತ್ ಸಾಲ್ವ್ ಮಾಡ್ಯಾನವ. ಈಗ ಕೂತ್ ಸಾಲ್ವ್ ಮಾಡಿ ಯಾಕೆ ಬರಂಗಿಲ್ಲ ನೋಡು. ಸ್ಟಾರ್ಟಿಂಗ್ ಡೌಟ್ ಅನ್ನಕತ್ತಿದ್ದಿ, ಸಾಲ್ವ್ ಮಾಡಂದಿನ್ ಬಂತ ಇಲ್ಲ ನಿನಗ? Okay. So lower your hands, nose your solved. We'll go for the next one. ಇದು ಕಂಟಿನ್ಯೂ ಮಾಡಮ್. ಅವತ್ತು ಥರ್ಡ್ ಪ್ರಾಬ್ಲಮ್ಸ್ ಮಾಡಿಸಿದ್ವಲ್ಲ, ಇದ್ರದ್ದು f of c ಹೇಳ್ತೀರಿ? Nose your solved. Deepa, can you solve this f of c? f of c ಹೇಳ್ತೀಯಪ್ಪ ಇದ್ರದ್ದು? Madam, -0. Ma'am, -0.0516. 515. 6. 5-6, okay, no problem. Okay, next. Then we have to take f of a into f of c. Correct? F of a into f of c. Correct? Sorry, ma'am. First condition, less than 0. So f of a ಏನದ ಇರುತ್ತೆ? f of a is -0.296 into f of c is this one, -0.0515. Okay. So f of ಎರಡು ಮೈನಸ್ ಇದಾವ, ಮೈನಸ್ ಅಂದ್ರೆ ನಮ್ಗೆ ಪ್ಲಸ್ ಬರ್ತದೆ. Okay, we'll get answer in the plus. Plus ಎಷ್ಟು ಬಂದಿದೆ? Everybody, Deepa, Sagar, this is 0.01152. Okay. So plus is not less than 0, so we can't take the value this one. Okay. Next we'll go for the second condition.
f of c into f of b. Correct? Yes, ma'am. F of c into f of b. Correct? F of c में है ना? Hari, ma'am. Okay. Then f of c is minus 0.0515 into f of b is 0.2246. What is this value? Can anybody say what is this value? 0.01. Minus 0 point minus 0.0115. 57. Okay, fine. Then we have to take this value. Idina tagobetik. Okay. So the minus what happens is idina tagobetu. So here we have to write the intervals. Here interval lies between. Here interval lies between C comma B. Yes, the ಹೇಳ್ತೀನಿ. ಇಲ್ಲಿ ಏನು ಬಂದಿರ್ತೀರ ಅದನ್ನ ಬರಿಬೇಕು. So C comma B. That is C ಏನದ? C is 1.3125, comma B is 1.375. Okay. 1.3125, comma 1.375. Okay. Then ಏನು ಮಾಡ್ತೀರಿ? A becomes C and B becomes B. Okay. So A equal to C ಅಂದ್ರೆ ಏನು ಮಾಡ್ತೀರಿ? C value ಏನದ? 1.3125, comma B value is 1.375. So we have to take this one. So ನಮ್ಗೆ ಏನು ಸಿಕ್ತಲ್ಲ A, B value ನ ಸಿಕ್ತು. Okay. So ಅದನ್ನ ಏನು ಮಾಡ್ತೀರಿ ಈಗ fourth iteration ಒಳಗ ತಗೋತೀವಿ. Fine. Understood? Third iteration checking ma'am. ತಿಳಿತಾ ಎಲ್ಲರಿಗೂ? Yes, ma'am. Those who have not solved, please reply here. ಯಾರು ಸಾಲ್ವ್ ಮಾಡಿಲ್ಲ ಅಂತ ಸ್ವಲ್ಪ ರಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ತಿಳಿದಿದ ಏನ್ ತಿಳಿಲಿಲ್ಲ ಅನ್ನೋದು ನನ್ಗೆ ಗೊತ್ತಾಗ್ತದೆ. ಇದು ಚೆಕಿಂಗ್ ಮಾಡಕ್ ತಿಳಿತಾ ಥರ್ಡ್ ಇಟರೇಷನ್ ಆದ್ಮೇಲೆ ಫೋರ್ತ್ ಇಟರೇಷನ್ ವ್ಯಾಲ್ಯೂ ಹೋಗಕ ಐ ವಾಂಟ್ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ತಿಳಿತಾ ಎಲ್ಲಾರ್ಗೂ? ಪ್ಲೀಸ್ ರಿಪ್ಲೈ ಹಿಯರ್. ಎವ್ರಿವನ್ ಅಂಡರ್ಸ್ಟುಡ್? I want reply from everyone. Everyone understood these things? Okay, fine. Write down. ಬರ್ಕರ್. ಇದು ಬರ್ಕರ್. ಬರ್ಕೊಂಡಾದ್ಮೇಲೆ ಸ್ವಲ್ಪ ಜಲ್ದಿ ಜಲ್ದಿ ಬರ್ಕೋರಿ. ಬರ್ಕೊಂಡಾದ್ಮೇಲೆ ಹೇಳಿ. Completed? Those who are completed, please raise your hands. Those who are completed, please raise your hands. Okay, then we'll go for the hello. Hello, sir. ನಿಮ್ದು
Okay, completed. Then we'll go for the fourth iteration here. So fourth iteration. Now A is A in Bandhadri 1.3125. Okay, B equal to 1.375. As we have to find out C. ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಅದ್ರಾಗ ದೊಡ್ಡದನ್ನಕಲ್ಲಿ ಏನೂ ಇಲ್ಲ. ಫಸ್ಟ್ ಎ ಬಿ ಫೈಂಡ್ ಔಟ್ ಮಾಡ್ಬೇಕು ನೀವು. ಓಕೆ, ಫಸ್ಟ್ ಇಟರೇಷನ್ ಒಳಗ ಎ ಬಿ ಸ್ವಲ್ಪ ಲಕ್ಷ ಕೊಡ್ರಿ, ಏನದ ಕ್ಲಿಯರ್ಲಿ ಹೇಳ್ತೀನಿ ನಾನು. ಫಸ್ಟ್ ಇಟರೇಷನ್ ಒಳಗೆ ಎ ಬಿ ಫೈಂಡ್ ಔಟ್ ಮಾಡ್ತೀರಿ ಹೆಂಗಂತಂದ್ರೆ ಅಸ್ಯೂಮ್ ಮಾಡ್ಕೊಂಡು. ಓಕೆ, ಅಸ್ಯೂಮ್ ಮಾಡ್ಕೊಂಡು ಎ ಬಿ ಫೈಂಡ್ ಔಟ್ ಮಾಡ್ತೀವಿ. ಅದಾದ್ಮೇಲೆ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಸಿ ಆದ್ಮೇಲೆ ಎಫ್ ಆಫ್ ಎ, ಎಫ್ ಆಫ್ ಬಿ, ಎಫ್ ಆಫ್ ಸಿ ಇವೇ ವ್ಯಾಲ್ಯೂಸ್ ನಿಮ್ಗೆ ಏನ್ ಇಕ್ವೇಶನ್ ಕೊಟ್ಟಿರ್ತಾರಲ್ಲ ಅದ್ರ ಹಾಕಿ ಸಾಲ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಎ ಬಿ ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀರಿ, ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ, ಎಫ್ ಆಫ್ ಸಿ ಇಂಟು ಎಫ್ ಆಫ್ ಬಿ ಅವೆರಡು ಕಂಡೀಷನ್ ಚೆಕ್ ಮಾಡ್ಬೇಕು. ಅದ್ರಾಗ ಯಾವ್ದು ಲೆಸ್ ದನ್ 0 ಇರ್ತದ ಅದಕ್ಕೆ ಎ ಕೊಮಾ ಬಿ ತಗೋಬೇಕು. ಸೇಮ್ ಹಂಗ ಇಷ್ಟೇ ರಿಪೀಟ್ ಮಾಡ್ಕೊತ ಹೋಗ್ಬೇಕು. ಇಷ್ಟ ಕೆಲಸ ಅದ ಅಲ್ಲಿ, ಅದಕ್ಕೆ ಏನ್ ನೀವು ಕನ್ಫ್ಯೂಷನ್ ಮಾಡತ್ತೀರಿ ಯಾರಿಗ ಗೊತ್ತು. ಓಕೆ, ನೆಕ್ಸ್ಟ್ ವಿಲ್ ಸಾಲ್ವ್ ಫಾರ್ ಸಿ. ಸೊ ಸಿ ಈಕ್ವಲ್ ಟು ಫೋರ್ತ್ ಇಟರೇಷನ್ ಅಂತ ಬರೀದ್ ಮ್ಯಾಲ್. Fourth iteration, C equal to A plus B divided by 2. A is 1.3125 plus B is 1.375 divided by 2. ಎಷ್ಟು ಬರ್ತದೆ ಹೇಳ್ರಿ, ಎಷ್ಟು ಬರ್ತದೆ ಸಿ ವ್ಯಾಲ್ಯೂ ಎಷ್ಟು ಬರ್ತದೆ? 1.3437. 3437. 1.3437 ಬಂದದ ಎಲ್ಲರಿಗೂ. ಏನ್ 38 Yes, ma'am. 37. ಓಕೆ, 37 or 38 ಇಲ್ಲಿ 38 ಕೊಟ್ಟಾನ ಟೆಕ್ಸ್ಟ್ ಬುಕ್ ನಾಗ. ಓಕೆ, 37 ತಗೊಂಡು ಇಲ್ಲ 38 ತಗೊಂಡು 7 ತಗೊಂಡು. ಓಕೆ, ಸೊ ಸಿ ವ್ಯಾಲ್ಯೂ ಇಸ್ 1.347. 1.3437 ಅಲ್ಲ? 370. ಓಕೆ, 37. ಇಲ್ಲ ನೋಡಿ, ಇಲ್ಲಿ 4 ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಬಟ್ ಇವೇನದ ವ್ಯಾಲ್ಯೂಸ್ ಎರಡು ಸೇಮ್ ಬಂದಿಲ್ಲ. ಓಕೆ, ಸೊ ಸೇಮ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾರಿ ಔಟ್ ದ ಇಟರೇಷನ್. ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಎಫ್ ಆಫ್ ಎ ಏನದ 1.3125. ಸೊ 1.3125 ಆಲ್ರೆಡಿ ಸಾಲ್ವ್ ಮಾಡಿ. ಸೊ ಎಫ್ ಆಫ್ 1.3125 ಏನದ ಮೈನಸ್ 0.0515. ಸೊ ಏನಾಗ್ತಿರಲಿ ಮೈನಸ್ 0.0515. Next, f of 1.375. So 1.375 is 0.2246. Okay. ಇದು ಆಲ್ರೆಡಿ ಸಾಲ್ವ್ ಇರ್ತಾವ ನೋಡ್ರಿ, ಅದನ್ನ ಹಾಕೊಂಡ್ ಬಿಡ್ರಿ ನೀವು. ಸೊ ಈಗ ಬರೀ ಏನ್ ಫೈಂಡ್ ಔಟ್ ಮಾಡ್ಬೇಕು ನೀವು, ಎಫ್ ಆಫ್ ಸಿ ಫೈಂಡ್ ಔಟ್ ಮಾಡ್ಬೇಕು. ಎಫ್ ಸಿ ಇಸ್ 1.3437. ಓಕೆ, 1.3437 ಮಾಡ್ರಿ ಎಷ್ಟಾಗ್ತದೆ, 1.3437 ಹೋಲ್ ಕ್ಯೂಬ್ minus 1.3437 minus ಏನದು equation minus 1 ಮಾಡ್ರಿ ಎಷ್ಟು ಬರ್ತದೆ ನೋಡ್ರಿ. 1.3437 whole cube ಎಷ್ಟು? Anybody? Madam, 2.4263. ಏನಾಯ್ತು? 2.4263, ma'am. 0.226 minus 42, ma'am. 4263. 2.22 42, ma'am. 2.42. Ha ರೀ ma'am. 63. Okay. Minus 1.3437 minus 1. What is the value here? F of C? 0.08255. 0.08255. Okay, 0.08255. ಎಲ್ಲರಿಗೂ ಸೇಮ್ ಬಂದಿದೆ ಇದು. F of ಇಲ್ರಿ ಮೇಡಮ್, ಅದು ಕ್ಯೂಬ್ 2.4260 ಬಂದಿದ್ರಿ. ಕ್ಯೂಬ್. ಓಕೆ, ಒಂದು ನಿಮಿಷ ನಾನೇ ಸಾಲ್ವ್ ಮಾಡ್ತೀನಿ. ಕ್ಯೂಬ್ ಒಂದ್ ಸ್ವಲ್ಪ ಅದ್ರಲ್ಲಿ ಪಾಯಿಂಟ್ ಒಳಗೆ ಇದಾಗ್ತದಪ್ಪ, ನಡೀತದೆ. 37 into 1.34
37 into 1.3437. 2.2060 bರ್ತದೆ. 60 here. Minus 1.3437 minus 1. So you get 0.023. Okay. Deepa 6 and 3 and 60 dalalo. Okay, you have to take ಹಾ extra. ರೀ ಮ್ಯಾಮ್ ಏನಾಯ್ತಪ್ಪಿ? ಇನ್ನೊಂದ್ ಚೆಕ್ ಮಾಡ್ತೀನಿ ಮ್ಯಾಮ್. Check ಮಾಡಕ್ಕೆ. So we have got f of c also. So f of b another 0.02246. F of c in ಬಂತು ನಮಗೆ 0.0823. ಕ್ಲಿಯರ್ ಆಯ್ತಾ ಈಗ? ಫೋರ್ತ್ ಇಟರೇಷನ್ ಕ್ಲಿಯರ್ ಆಯ್ತಾ ಎಲ್ಲಾರ್ಗೂ? ದೋಸ್ ಯು ಆರ್ ಸಾಲ್ವ್ ಪ್ಲೀಸ್ ನೀವು ಸುಮ್ ಕೊಡ್ರಿ. ಉಳ್ಕಿದವ್ರು ಯಾರು ಸಾಲ್ವ್ ಮಾಡಿಲ್ಲ ಅವ್ರಿಗೆ ಫೋರ್ತ್ ಇಟರೇಷನ್ ಕ್ಲಿಯರ್ ಆಯ್ತಾ? I want reply from the persons who has not solved. ma'am. Others. Only Ajay and Kiran understood. What about others? What about others? Only Ajay and Kiran understood. Anusha understood. Ganga understood. What about others? Basvaraj solve ಮಾಡಿ ಅಪ್ಪಿ ನೀನು. Pooja, Vidashri solved. Don't worry. Vinod, Praveen, Pavan, Abhishek, M solved. Okay. ಕಿರಣ್ ಸ್ವಲ್ಪ ಲಕ್ಷ ಕೊಡು. ನೀ ಏನ್ ಡೌಟ್ ಇಲ್ಲ ಡೌಟ್ ಅದ ಅನ್ನಕತ್ತಿಯಲ್ಲ ನಾ ಹೆಂಗ್ ಸಾಲ್ವ್ ಮಾಡ್ತೀನಿ ಸ್ವಲ್ಪ ಲಕ್ಷ ಕೊಡು. ಓಕೆ ರೈಟ್ ಡನ್ ಬರ್ಕೊಂಡಿದ್ದೀನಿ. ಬರ್ಕೋದಾಗಿತ್ತಂದ್ರೆ ಅಳಿಸ್ತೀನಿ ನಾನು. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಹಿಯರ್. Okay, so next we have to check f of a into f of c less than 0. F of a into f of c less than 0 check ಮಾಡಬೇಕು. f of a ಏನದ? This is minus 0.0515 into f of c ಏನದ? 0.0823. ಎಷ್ಟು ಬರ್ತದೆ? 0.0515. ಏನಾಯ್ತ? ಎಷ್ಟು ಬರ್ತಿದೆ ಇದು? ದೀಪಾ, ಸಾಗರ್, ವಿದ್ಯಾಶ್ರೀ 0.00. ಮ್ಯಾಮ್ 0.0042 ಬರ್ತದ್ರಿ. Okay, 0 ಮೈನಸ್ minus 0.0042. 424. ನಡೀತು 424. ಓಕೆ, ಸೊ ಇದೇನಾಯ್ತು? ಫಸ್ಟ್ ಕಂಡೀಷನ್ ಟ್ರೂ ಆಯ್ತು. ಸೊ ಏನ್ ಮಾಡ್ತೀರಿ ಇಲ್ಲ? ನಾವು ವಿ ಹ್ಯಾವ್ ಟು ಟೇಕ್ ದ ಇಂಟರ್ವಲ್. ಓಕೆ, ಸೊ ಇಂಟರ್ವಲ್ ಏನ್ ತಗೋತೀರಿ? ಹಿಯರ್ ವಿ ಹ್ಯಾವ್ ಇಂಟರ್ವಲ್ ಏನು a, c. ದಟ್ ಈಸ್ a ಏನದ? 1.3125, a ಏನದ? 1.3125, c ಏನದ? 1.3437. Okay, then we have to assign here a equal to a and b equal to c. So a equal to ಏನು ಬರ್ತದೆ? 1.3125, b equal to 1.3437. So now we have got the next values. A ಮತ್ತು b next values ಸಿಕ್ಕು. ಈಗ next ಏನ್ ಮಾಡ್ತೀರಿ? ಫಿಫ್ತ್ ಇಟರೇಷನ್ ಚಾಲು ಮಾಡ್ಬೇಕು. ತಿಳಿತಾ ಕಿರಣ್? ಕಿರಣ್ ತಿಳಿತೇನಾ?
ಕೇಳಿಸವಲ್ತು ಏನ್ ಮಾತಾಡತ್ತಿ ಜೋರ್ ಮಾತಾಡ ಎಸ್ ಮೇಡಮ್ ಡೌಟ್ ಅದಾನ ಆತಿದ್ದಲ್ಲ ಮತ್ತೆ ಏನಾದ ವಿದ್ಯಾಶ್ರೀ ಎನಿಥಿಂಗ್ ರಾಂಗ್ ಹಿಯರ್ which value of CAP next iteration ವಿದ್ಯಾಶ್ರೀ next iteration ಹೇಳಾಕತ್ತೀನಿ C value okay so fine next we'll go for the fifth one here ಬರ್ದಿಲ್ರಿ ಬರ್ದಿಲ್ಲ ಮಾಡದನ್ f of a into f of c ಮಾಡ್ ಅದು ಬರ್ದೇನ್ ಬಿಡಿ ಬರ್ಕೋ ಇದು ಬರ್ಕೋ ನೆಕ್ಸ್ಟ್ ಫಿಫ್ತ್ ಒನ್ ಏನದ ಈಗ ಫಿಫ್ತ್ a equal to ಏನು ತಗೋಬೇಕು 1.3 125 b equal to ಏನು ತಗೋತೀರಿ 1.3 437 next we have to find out the value of c so a value ತಗೊಂಡ b value ತಗೊಂಡ next c value ತಗೋಬೇಕು c value calculate ಮಾಡ್ಬೇಕು okay so c value ಏನು ಮಾಡ್ತೀರಿ ಈಗ ಫಿಫ್ತ್ ಇಟರೇಷನ್ ಅಂತ ಬರೀರಿ fifth iteration ಅಳಸ್ತೀನಿ ನೋಡೋ ಕಿರಣ್ ಕಳಿಸ್ರಿ so next fifth iteration c equal to a plus b divided by 2 okay so a ಏನದ 1.3125 plus 1.3437 divided by 2 okay ಎಷ್ಟು ಬರ್ತದೆ ಮಾಡ್ರಿ ಎಷ್ಟು ಬಂತು 1.3281 1.3281 or 81 82 82 ಕೊಟ್ಟಾನ 82 ತಗೋತೀನ ಓಕೆ ಸೊ 1.32 82 ಅಥವಾ 81 ನಡೀತದೆ ಏನ್ ಪ್ರಾಬ್ಲಮ್ ಇಲ್ಲ ಓಕೆ ಸೊ ಐ ಹ್ಯಾವ್ ಗಾಟ್ ದ 1.3282 ನೋಡ್ರಿ 4 ಡೆಸಿಮಲ್ ಪಾಯಿಂಟ್ ಇದ್ರು ಇನ್ನ ಸೇಮ್ ಬಂದಿಲ್ಲ ನನಗ ಕರೆಕ್ಟ್ ಸೊ ಸೇಮ್ ಬರತ್ತ ನಾನು ಹಂಗ ಕ್ಯಾರಿ ಔಟ್ ಮಾಡ್ಬೇಕು ಈಗ ಇನ್ನ ಸೇಮ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಐ ಹ್ಯಾವ್ ಟು ಗೋ ಫಾರ್ ದ ಸಿಕ್ಸ್ತ್ ಇಟರೇಷನ್ ಓಕೆ ಸೊ ನೆಕ್ಸ್ಟ್ ಏನ್ ಮಾಡಿರ್ಲಿ f of a f of b f of c ಕ್ಯಾಲ್ಕುಲೇಟ್ ಮಾಡಿ ಸೊ f of a ಆಲ್ರೆಡಿ ಅಲ್ಲಿ ಅದ ನಾನು that is 1.312 ಇಲ್ಲ ಅದ ಸೊ ಅದನ್ನ ತಗೋತೀನಿ f of 1.3125 that is minus 0.0515 okay so f of b no other okay so f of b is f of 1.3437 1.3437 so that value is 0.0823 okay next only we have to calculate f of c so f of c ಅಂತಂದ್ರೆ ಏನದ ಹೊಸ ವ್ಯಾಲ್ಯೂ ಅದ so 1.3282 that is 1.3282 whole cube minus 1.3282 minus 1 Audrey, ಎಷ್ಟು ಬಂತ 1.3282 whole cube ಎಷ್ಟು how much ನಮ್ 2.3430 ಒಂದು ನಿಮಿಷ ನಾನು ಚೆಕ್ ಮಾಡ್ತೀನಿ into 1.3282 into 2.34 2.3 30 30 ಅಥವಾ 3 ನ ತಗೊಂಡ್ರೆ ನಡೀತದೆ ಓಕೆ minus 1.3282 minus 1 okay 1.3430 minus ಮೇಡಮ್ 0.148 0.014 madam 148 ಮ್ಯಾಮ್ 0.0148 madam next ಹೇಳಾಗತ್ತಿ ವ್ಯಾಲ್ಯೂ ಹೇಳಾಗತ್ತಿಲ್ಲ ಹಾ ರೀ ಹಾ ಮೇಡಮ್ ರೀ ಅದ correct 0.0148 so next I have got c value that is 0.0148 so ಇದನ್ನ ಬರ್ಕೊಳ್ಳಿ so f of a ಏನದ minus 0.0515 f of b ಏನದ 0.0823 f of c ಏನದ 0.0148 okay correct so ಈಗ f of a ಮತ್ತೆ f of b ಮತ್ತೆ f of c ಬಂತು ಈಗ ನೆಕ್ಸ್ಟ್ ನಾ ಸಿಕ್ಸ್ತ್ ಇಟರೇಷನ್ ಮಾಡ್ಬೇಕು ಸೊ ಸಿಕ್ಸ್ತ್ ಇಟರೇಷನ್ ಅಂದ್ರೆ ಏನ್ ಮಾಡ್ಬೇಕು ನಾನು ಫಸ್ಟ್ a ಮತ್ತೆ b ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ಸೊ ಹೆಂಗ್ ಮಾಡ್ತೀರಿ ಫಸ್ಟ್ ಕಂಡೀಷನ್ f of a into f of c okay f of a into f of c less than 0 then ಚೆಕ್ ಮಾಡ್ಬೇಕು ಸೊ f of a ಏನದ minus 0.0515 into f of c ಏನದ 0.0148
ಓಕೆ ಇಲ್ಲೇ ಬರ್ತದೆ ನೋಡಿ, ಇದು ಮೈನಸ್ ಇದು ಪ್ಲಸ್ ಇದೆ. ಸೊ ಏನದ ವ್ಯಾಲ್ಯೂ ಏನ್ ಬರ್ತದೆ ಇದಂತ ಮಾಡಿರಿ. ಎಷ್ಟು ಅಂತ ವ್ಯಾಲ್ಯೂ ಇದೆ 0.0007. 0.00076 less than 0 there. Okay, so less than 0 ಅಂತಂದ್ರೆ ಏನ್ ಮಾಡ್ಕೋತೀನಿ ನಂಗೆ here interval lies between a comma c. So a comma c, that is a value ಏನದ ನೋಡ್ರಿ, a value ಏನದ 1.3125 ಇದನ ಇಲ್ಲ ಅದ ನೋಡ್ರಿ. a value is ಹಾ ರೀ ಮ್ಯಾಮ್ 125 comma c value ಏನದ 1.3282. correct. next ಇದೇನಾಗ್ತದೆ a equal to a, b equal to c. so a equal to a ಅಂದ್ರೆ a equal to 1.3125, b equal to 1.3282. so ಈ values ಮತ್ತೆ 6th iteration ಗೆ ತಗೋಬೇಕು. ಇಷ್ಟ ಅದ ನಿಮ್ಮ ಪ್ರೋಸೆಸ್. ಅಂತಾಪರಿ ಏನ್ ತಿಳಿಬಾರ್ದು ಏನು ಕಿರಣ್ ತಿಳಿತಾ ಇಲ್ಲ ಈಗ? ಹಾ ರೀ ಮೇಡಮ್ ತಿಳಿತೀರಿ. ಈಗ ನೀವು ಮಾಡ್ಲಿಲ್ಲ ಸೊಲ್ಯೂಷನ್ ನಾನು ನೋಡಿ. ಅಭಿಷೇಕ್ ಕ್ಲಿಯರ್ ಆತ? ಬರ್ಕೋರಿ, ಆಧಾರ್ ಬರ್ಕೋರಿ. ಅಭಿಷೇಕ್ ಕ್ಲಿಯರ್ ಆತ? ಅಜಯ್, ಅನುಷಾ, ಅಜಯ್ ಕ್ಲಿಯರ್ ಆತ? ಕಿರಣ್ ಏನ್ ಮಾತಾಡತಿ ಕೆಲ್ಸ ಆತಿಲ್ಲ, ನಂಗೆ ಮ್ಯೂಟ್ ಮಾಡ್ಕೊ. ಅನುಷಾ, ಬಸವರಾಜ್ ಕೆ ಒಬ್ರೊಬ್ರು ಕೇಳ್ಬೇಕಿಲ್ಲ. ಗಂಗಾ ಕ್ಲಿಯರ್? ಮಹೇಶ್ರೀ ಕ್ಲಿಯರ್? ಪವನ್, Yes, ma'am. ಪ್ರವೀಣ್, ಮಹೇಶ್ರೀ, ಪವನ್, ಪೂಜಾ, ಪ್ರವೀಣ್. ವಿನೋದ್ ಮಠಪತಿ ನೋಡ್ರಿ, ಅವ್ರು ಇಲ್ಲೇ. ವಿನೋದ್ ಇಲ್ಲ, ಮಹೇಶ್ ಅದ, ವಿನೋದ್ ಇಲ್ಲ, ಪ್ರವೀಣ್ ಇಲ್ಲ, ಪೂಜಾ ಇಲ್ಲ, ಪವನ್ ಇಲ್ಲ. ಪೂಜಾ ಸ್ಟಾರ್ಟಿಂಗ್ ಎಷ್ಟು ಇಂಟ್ರೆಸ್ಟ್ ಮಾಡ್ತಿದ್ಲಿ, ಈಗಾರ ಏನು